ಎಸ್, ಇವತ್ತು ಪೂರ್ಣಿಮಾ ಅವರಿಗೆ ಏನು ಬಂದ ತಕ್ಷಣ ಆ ಒಂದು ಬಸ್ನ ಟೈರನ್ನ ಎತ್ತಿ ಬಿಸಾಕಿದ್ರು, ಅದೇ ರೀತಿ ಕುಮಾರಿ ಅವನು ಕೂಡ ಎತ್ತಿ ಬಿಸಾಕ್ಬಿಟ್ರು. ಆಕೆ ಕುಗ್ಗೋಕೆ ಮೂಲ ಕಾರಣ ಈ ಪೂರ್ಣಿಮನೆ. ಇವತ್ತು ಈ ಪೂರ್ಣಿಮಾ ನಿಜವಾಗ್ಲೂ ಸೋತು ಸುಣ್ಣ ಆಗ್ಬಿಟ್ಲು. ಇವತ್ತು ನಿಜವಾಗ್ಲೂ ಆಕೆಗೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವೂ ಕೂಡ ಈ ಒಂದು ಆಟದಲ್ಲೇ ಹೋಗ್ಬಿಡ್ತು. ಅವರು ಟೀಮ್ ಅವರೇ ಅವ್ರನ್ನ ಹಂಗಿಸೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಏನ್ ಆಟ ಆಡ್ತೀಯಮ್ಮ ನೀನೊಬ್ಬ ಕ್ಯಾಪ್ಟನ್, ಯಾವ ರೀತಿ ಆಟ ಆಡ್ಬೇಕಮ್ಮ, ಎಲ್ಲಿ ಅಮ್ಮ ನಿನ್ನ ಮಾನ ಮರ್ಯಾದೆಗಳು ಅನ್ನೋ ರೀತಿ ಆಕ್ಚುಲಿ ಇವತ್ತು ಅವರ ಟೀಮಲ್ಲಿ ಉಳಿದವರು ನಿಜವಾಗ್ಲೂ ಕ್ಯಾಕ್ರಿಸಿ ಉಗಿತಾ ಇದ್ರು ಇವತ್ತು. ಎಸ್, ಅಂದಾಗೆ ನೋಡಿ, ಈಕೆ ಬರ್ತಾಳೆ ಸ್ಟಾರ್ಟಿಂಗ್ ಅಲ್ಲಿ. ಬಂದ ತಕ್ಷಣ ಏನ್ ಬಿಲ್ಡಪ್ ಮೇಲೆ ಬಿಲ್ಡಪ್ಪು, ಅಹಂಕಾರಗಳು, ದುರಹಂಕಾರಗಳು, ಜನ ಏನ್ ಹೇಳ್ತಾರೆ ಅದನ್ನೇ ಈಕೆ ಫಾಲೋ ಅಪ್ ಮಾಡಿದ್ದು. ಎಸ್, ಇದಾದ ನಂತರ ನೀವು ಅವತ್ತು ಏನೋ ನನ್ನ ಆಪೋಸಿಟ್ ಆಗಿ ನನಗೆ ಸರಿ ಸಾಟಿಲ್ಲ ಆಗಿ ಹೀಗೆ ಅಂದ್ಬಿಟ್ಟು ಅವತ್ತು ಕುಮಾರಿಯನ್ನ ಆಯ್ಕೆ ಮಾಡ್ಕೋತಾಳೆ. ಆ ಬಲೂನ್ ನಲ್ಲಿ ಚುಚ್ಚು ಚುಚ್ಚಿ ಆಕೆಯನ್ನು ಸೋಲಿಸ್ಬಿಡ್ತಾಳೆ. ಆಕೆಯನ್ನು ಆ ಬಲೂನಲ್ಲಿ ಚುಚ್ಚಿ ಚುಚ್ಚಿ ಸೋಲಿಸೋದಲ್ಲ, ಅದೇ ರೀತಿ ಆಕ್ಚುಲಿ ಅವಳ ಬದುಕನ್ನೇ ಚುಚ್ಚಿ ಚುಚ್ಚಿ ಸೋಲಿಸ್ಬಿಟ್ಲು. ಯಾಕೆಂದ್ರೆ ಆವತ್ತು ಆ ಒಂದು ಕ್ಷಣ ಇತ್ತಲ್ಲ, ಆ ಒಂದು ಕ್ಷಣದಿಂದ ಆಕ್ಚುಲಿ ವೀಕು ಜಡ್ಜ್ಗಳು ಕೂಡ ವೀಕ್ ಮಾಡಾಕ್ಬಿಟ್ರು ಕುಮಾರಿನ. ಪೂರ್ಣಿಮಾ ಸ್ಟಾರ್ಟಿಂಗ್ ಅಲ್ಲಿ ವೀಕ್ ಮಾಡಾಕ್ಬಿಟ್ಲು. ಅದಾದ್ಮೇಲೆ ಈ ಕಿರಣ್ ಶಾಸ್ತ್ರಿ ಅನ್ನೋನು, ಇವನು ಕೂಡ ವೀಕು ಒಂದು ಆಕ್ಚುಲಿ ಆಟ ಆಡೋಕ್ಕೆ ಬಿಡದವದ. ವಿಚಿತ್ರ ಅಂದ್ರೆ ಆ ಹುಡುಗಿ ಇವಾಗ ವೀಕ್ ಒಂದಿದ್ರಿಂದ ಬಿಗ್ ಬಾಸ್ ಎಪಿಸೋಡ್ಗಳೆಲ್ಲ ಕಾಣಿಸ್ತಾ ಇಲ್ಲ ನಮ್ಗೆ. ಎಲ್ಲಿ ಕಾಣಿಸ್ತಾರಲ್ಲ, ನೆನ್ನೆನೂ ಕಾಣಿಸಿಲ್ಲ, ಇವತ್ತು ಕಾಣಿಸಿಲ್ಲ. ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು, ಇವರೆಲ್ಲರೂ ಯಾವಾಗ ವೀಕು ನಿನ್ಗೆ ಆಡಕ್ಕೆ ಯೋಗ್ಯತೆ ಇಲ್ಲ, ನೀನು ಅಯೋಗ್ಯಳು ಅಂತ ಯಾವಾಗ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಮಾನಸಿಕವಾಗಿ ಮೆಂಟಲಿ ವೀಕ್ ಆಗ್ಬಿಟ್ಟು ಆಕ್ಚುಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾಳೆ ಆಕೆ ಅನ್ನೋದು ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು. ಎಸ್, ಗೊತ್ತಿಲ್ಲ, ಇನ್ ಕೆಲವ್ರು ಹೇಳ್ತಾರೆ ಇಲ್ಲ ಆಕೆಯನ್ನ ಯಾವುದೇ ಕಾರಣಕ್ಕೆ, ತುಂಬಾ ಜನ ಆಕೆಗೆ ವೋಟ್ ಮಾಡ್ತಾ ಇದ್ದಾರೆ, ಹೀಗಾಗಿ ಆಕೆ ಬಿಗ್ ಬಾಸ್ ಕಳಿಸ್ಬಿಡ್ತಾರೆ ಅಂದ್ಬಿಟ್ಟು ಈ ಬಿಗ್ ಬಾಸ್ ಟೀಮು ಅಥವಾ ಎಲ್ಲೋ ಇಲ್ಲಿ ಒಂದು ಹುನ್ನಾರ ನಡೀತಾ ಇದೆ, ಒಂದು ರಾಜಕೀಯ ನಡೀತಾ ಇದೆ. ಆಕೆಯನ್ನ ಬಿಗ್ ಬಾಸ್ ಇಂದ ಸಂಪೂರ್ಣವಾಗಿ ಹೊರಗಡೆ ಹಾಕೋಕೆ ಈ ರೀತಿ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಯಾವುದೇ ಎಪಿಸೋಡ್ಗಳಲ್ಲಿ ಕಾಣಿಸ್ತಾ ಇಲ್ಲ, ಆಕೆಯನ್ನ ತೆಗೆದಿದ್ದಾರೆ ಅಂತ ತುಂಬಾ ಜನ ಮಾತಾಡ್ಕೊತಾ ಇದ್ದಾರೆ. ಅಲ್ಲ, ಈಗ ತೆಗ್ದಿರೋದೇ ನಿಜ ಆದ್ರೆ ವೋಟಿಂಗ್ ಅಲ್ಲಿ ಆಕ್ಚುಲಿ ವೋಟ್ ಮಾಡಿ ಅಂದ್ಬಿಟ್ಟು ಆಕೆ ಕುಮಾರಿ ಹೆಸರನ್ನ ಫೋಟೋನ ಯಾಕೆ ಹಾಕ್ತೀರಾ ಅಲ್ವಾ? ಏನೇ ಮಾಡಿ ಸ್ವಾಮಿ, ಜನ ಆಕ್ಚುಲಿ ಏನೇ ಮಾಡಿದ್ರು ಆಕೆಗೆ ವೋಟ್ ಹಾಕ್ತಾ ಇದ್ದಾರೆ. ಆಕೆ ಬಿಗ್ ಬಾಸ್ ಬರಬೇಕು ಅನ್ನೋದು ತುಂಬಾ ಜನರ ಬಯಕೆ ಆಗಿದೆ. ಆದ್ರೆ ಈಗ ನೋಡಿ, ಇದೇ ಕಾರಣವನ್ನ ಇಟ್ಕೊಂಡು, ಅಂದ್ರೆ ಆಕೆ ಆಟ ಆಡೋಕೆ ಎಪಿಸೋಡ್ಗಳಲ್ಲಿ ಇರಲಿಲ್ಲ. ನಾವೇನು ಫೈಟ್ಗಳನ್ನ ಮಾಡ್ತಾ ಇದ್ವೋ, ನಾವೇನು ಕೋಲ್ಗಳನ್ನ ಎತ್ಕೊಬಂದು ಹಾಕ್ತಾ ಇದ್ವೋ, ಇವತ್ತು ಪೂರ್ಣಿಮಾ ಅವರು ಆ ಕೋಲನ್ನೇ ಎತ್ಕೊಬಂದು ಹಾಕಕ್ಕಾಗ್ಲಿಲ್ಲ. ನಾನು ದೈಹಿಕವಾಗಿ ಕುಮಾರಿಗಿಂತ ದೈಹಿಕವಾಗಿ ಸ್ಟ್ರಾಂಗ್ ಇದ್ದೀನಿ, ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ ಅಂತಿದ್ವು. ಇವತ್ತು ಆಕ್ಚುಲಿ ಉಳಿದವರೆಲ್ಲ 6-7 ಕೋಲ್ಗಳನ್ನ ಎತ್ಕೊಬಂದು ವಿನ್ ಆದ್ರೆ, ಈಕೆ ಒಂದೇ ಒಂದು ಕೋಲನ್ನ ಎತ್ಕೊಬಂದು ವಿನ್ ಆಗಕ್ಕಾಗ್ಲಿಲ್ಲ. ಒಂದೇ ಒಂದು ಕೋಲ್ ಎತ್ಕೊಬಂದಿದ್ದಾಳೆ ಅಂದ್ರೆ 6-7 ಜಾಸ್ತಿ ಕೋಲುಗಳನ್ನ ಎತ್ಕೊಬಂದು ಶೇಖರಣೆ ಮಾಡಿ ವಿನ್ ಆಗಕ್ಕಾಗ್ಲಿಲ್ಲ ಈಕೆಗೆ. ಆಯ್ತಾ? ಇನ್ಯಾವುದ್ರಲ್ಲಿ ಕುಮಾರಿಗೆ ಈಕೆ ನಿಜವಾಗ್ಲೂ ಒಂದು ಸಮನೇ ಇಲ್ಲ. ಇವತ್ತು ಆಕ್ಚುಲಿ ಇದನ್ನೇ ಕಾರಣ ಇಟ್ಕೊಂಡು ಆಕೆ ಆಟ ಆಡೋಕ್ಕೆ ಬಂದಿಲ್ಲ, ಟಾಸ್ಕ್ಗಳಲ್ಲಿ ಇರಲಿಲ್ಲ, ಹಾಗಾಗಿ ಆಕೆಯನ್ನು ನಾಮಿನೇಟ್ ಮಾಡಿ ಹೊರಗಡೆ ಕಳಿಸಿ ಅಂತ ಇವ್ರಿಗೆ ಏನಾರ ಚಾನ್ಸ್ಗಳು ಕೊಟ್ಟರೆ ಆ್ಯಕ್ಚುಲಿ ಎಲಿಮಿನೇಟ್ ಮಾಡೋಕ್ಕೆ ಆಕೆಯನ್ನು ಇದೇ ಒಂದು ಕಾರಣವನ್ನು ಇಟ್ಕೊಂಡು ಕುಮಾರಿಯನ್ನು ಎಲಿಮಿನೇಟ್ ಮಾಡಿ ಸಂಪೂರ್ಣವಾಗಿ ಹೊರ ಹಾಕೋಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಟೀಮು ವಿತ್ತು ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಅನ್ನೋದು ನಮಗೆ ಗೋಚರಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವಾಗ ಏನೇನಾಗುತ್ತೆ. ನೋಡಿ, ಕುಮಾರಿ ಇಲ್ಲದೆ ಇರೋದನ್ನ ಆ್ಯಕ್ಚುಲಿ ಆ ಎಪಿಸೋಡಲ್ಲಿ ಕೂಡ ಮಾತಾಡ್ತಾಯಿಲ್ಲ, ಆ್ಯಂಕರ್ ಕೂಡ ಮಾತಾಡ್ತಾಯಿಲ್ಲ, ಅಲ್ಲಿರ್ತಕ್ಕಂಥ ಜಡ್ಜಸ್ಗಳಾಗಿರ್ಬೋದು, ಕಂಟೆಸ್ಟೆಂಟ್ಗಳಾಗಿರ್ಬೋದು, ಯಾರು ಕೂಡ ಮಾತಾಡ್ತಾನೆ ಇಲ್ಲ ಅವಳ ಬಗ್ಗೆ. ಅದಕ್ಕೇನೆ ಆ್ಯಕ್ಚುಲಿ ಈಗ ತುಂಬ ಜನಕ್ಕೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ, ಏನು ನಡೀತಿದೆ ಗುರು ಅನ್ನೋದು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ.